ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ನಿಮಗೆ ಒಂದು ಸ್ಪೈಸಿ ಆಗಿರುವಂತಹ ಕೋಕೋನಟ್ ಖಾರ ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಖಾರ ಹೋಳಿಗೆ ಆಗಿರೋದ್ರಿಂದ ಇದನ್ನು ನೀವು ಯಾವುದೇ ಚಟ್ನಿ ಸಾಂಬಾರು ಜೊತೆ ಕೂಡ ಸವಿಬೋದು. ಅದು ಅಲ್ಲದೆ ನೀವು ಬೆಳಿಗ್ಗೆ ಮಾಡಿಟ್ಟು ಸಂಜೆ ಆದ್ರೂ ಇದು ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ. ತುಂಬ ಸಾಫ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೇನೆ. ನೀವು ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ತಗೊಳ್ಬೋದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾವು ಹೂರಣಕ್ಕೂ ಕೂಡ ಹಾಕೋದಿರುತ್ತೆ, ಅದರಿಂದ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಈಗ ಇದನ್ನು ಕೈಯಲ್ಲಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ನೀರಾದ್ರೂ ಪರವಾಗಿಲ್ಲ. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು. ಮತ್ತು ಇದು ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೊಳ್ಬೋದು ಅಥವಾ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಳ್ಬೋದು. 1-2 ತಿಂದರೆ ಸಾಕು, ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ರಾತ್ರಿಗೆ ಆದರೆ ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಬೋದು. ಈಗ ಇದು ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ 1/2 ಟೀ ಸ್ಪೂನಷ್ಟು ಎಣ್ಣೆಯನ್ನು ಮೇಲ್ಗಡೆ ಹಚ್ಚಿ ಸುಮಾರು ಅರ್ಧ ಗಂಟೆಗಳ ಕಾಲ ಈ ಹಿಟ್ಟನ್ನು ನೆನೆಯಲಿಕ್ಕೆ ಬಿಡ್ಬೋದು. ಇದು ಖಾರ ಹೋಳಿಗೆ ಆಗಿರೋದ್ರಿಂದ ಇದಕ್ಕೆ ಬೇಕಾಗುವಂತಹ ಮಸಾಲೆಗಳು ಸ್ವಲ್ಪ ತೆಂಗಿನ ತುರಿ ಅರ್ಧ ಕಪ್ನಷ್ಟು, ಜೀರಿಗೆ ಸ್ವಲ್ಪ, 4 ಹಸಿಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ತೆಂಗಿನ ತುರಿ, ಅರ್ಧ ಟೀ ಸ್ಪೂನ್ ಉಪ್ಪು, 4 ಹಸಿಮೆಣಸಿನ್ಕಾಯಿ, ಆಮೇಲೆ 1 ಟೀ ಸ್ಪೂನ್ ಜೀರಿಗೆ. ಇವಿಷ್ಟನ್ನು ನೀರು ಸೇರಿಸಬಾರ್ದು, ಹಾಗೆಯೇ ತರಿಯಾಗಿ ರುಬ್ಕೊಳ್ಬೇಕು. ಒಂದು 4-5 ಸುತ್ತು ಗ್ರೈಂಡ್ ಮಾಡಿದರೆ ಸಾಕು. ಈಗ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪನೂ ನೀರು ಸೇರಿಸಿಲ್ಲ. ಈಗ ಗೋಧಿ ಹಿಟ್ಟು ತಗೊಂಡಿದ್ದ ಕಪ್ನಲ್ಲೇ 1 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದ ಕಪ್ನಲ್ಲಿ 1/4 ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿ ಬರುವವರೆಗೆ ಬಿಡಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ನಾವಿದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದರ ಜೊತೆಗೇ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನ ತುರಿಯ ಒಂದು ಮಿಶ್ರಣವನ್ನು ಇದಕ್ಕೆ ಹಾಕೋಬೇಕು. ಹಾಕಿಬಿಟ್ಟು ಈ ರೀತಿ ಬೇಗನೆ ತಿರುಗಿಸ್ಕೊಳ್ಳಿ. ಗ್ಯಾಸ್ ಉರಿಯನ್ನು ಕಡಿಮೆ ಇಟ್ಕೊಳ್ಳಿ, ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಬೇಗ ಈ ರೀತಿ ಗಟ್ಟಿ ಮಾಡ್ಕೊಳ್ಳಿ. 1-2 ನಿಮಿಷದಲ್ಲೇ ಇದು ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಬೆಂದಾಗೆ ಆಗುತ್ತೆ ಹಿಟ್ಟು. ತಳ ಹಿಡಿಯದಂತೆ ಈ ರೀತಿ ಮಾಡ್ಕೋಬೇಕು. ಓಕೆ, ಈಗ ಇದು ಗಟ್ಟಿಯಾಗಿದೆ ನೋಡಿ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಹಾಗೇ ಬಿಡಿ. ಸ್ವಲ್ಪ ಇದು ತಣ್ಣಗಾದ್ಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ. ಒಂಚೂರು ಬಿಸಿ ಇದೆ. ಎಲ್ಲ ಈ ರೀತಿ ಮಾಡ್ಕೊಳ್ಳಿ ಒಂದೇ ಕಡೆಗೆ ನೋಡಿ. ಗಟ್ಟಿಯಾಗಿರುತ್ತಲ್ವ, ಅದನ್ನು ಈ ರೀತಿ ಎಲ್ಲ ಚೆನ್ನಾಗಿ ತೆಗೀರಿ. ಆಮೇಲೆ ಕೈಯಲ್ಲಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ನಾವು ಚಪಾತಿ ಹಿಟ್ಟಿಗೆಲ್ಲ ಹೇಗೆ ಮಾಡ್ತೀವಿ, ರೊಟ್ಟಿಗೆಲ್ಲ ಅದೇ ಥರ ಮುದ್ದೆ ಮಾಡ್ಕೋಬೇಕು ಈ ರೀತಿ. ನಾನು ಅಂಗಡಿಯಲ್ಲಿ ಸಿಗುವಂತಹ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತೇನೆ ಇವತ್ತು. ನೀವು ಮನೆಯಲ್ಲಿ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ಚೆನ್ನಾಗಿ ಈ ರೀತಿ ಗಟ್ಟಿಯಾಗಿದೆ. ಈಗ ಇದರಿಂದ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಹೂರಣಕ್ಕೆ ಇದು ನಾವು ಮಾಡ್ತಾ ಇರೋದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಬೇಕು. ಕಣಕದ ಉಂಡೆ ಸ್ವಲ್ಪ ಚಿಕ್ಕ ಸೈಜ್ ಇರಬೇಕು. ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದು ಮಾಡಬೇಡಿ, ಯಾಕೆಂದರೆ ತುಂಬ ದೊಡ್ಡ ಚಪಾತಿ ಥರ ಆಗುತ್ತೆ ಇದು ಲಟ್ಟಿಸುವಾಗ. ಉಂಡೆಗಳ ಸೈಜು ಮೀಡಿಯಮ್ ಸೈಜ್ ರವೆ ಉಂಡೆ ಬರುತ್ತಲ್ಲ, ಆ ಸೈಜ್ಗೆ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ 13 ಉಂಡೆಗಳು ಆಗಿದೆ. ಒಬ್ಬೊಬ್ಬರಿಗೆ 3 ಅಂದರೆ 4 ಜನ ಇದನ್ನು ತಿನ್ಬೋದು. ಒಂದು ಜಾಸ್ತಿನೇ ಉಳಿಯುತ್ತೆ ಅಲ್ವಾ. ಈಗ ಮೈದಾ ಹಿಟ್ಟು ಕಲಸಿರೋದು ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಲ್ಲ. ನಾನಿದನ್ನು 15 ನಿಮಿಷ ಮಾತ್ರ ಇಟ್ಟಿರೋದು. ನೀವು ಅದಕ್ಕಿಂತ ಜಾಸ್ತಿ ಬೇಕಾದ್ರೂ ನೆನೆಯಲಿಕ್ಕೆ ಬಿಡ್ಬೋದು. ಇದರ ಸೈಜು ಪೂರಿ ಉಂಡೆಗಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಷ್ಟೇ. ಇದರಲ್ಲಿ ಕೂಡ ನಾನು 13 ಉಂಡೆಗಳನ್ನು ಮಾಡ್ಕೊಳ್ತೀನಿ. ನಾವು ಹೂರಣದ ಉಂಡೆ 13 ಮಾಡ್ಕೊಂಡಿದ್ದೀವಲ್ವ,
ಅದರಿಂದಾಗಿ ಇದನ್ನು ಕೂಡ 13 ಉಂಡೆ ಮಾಡ್ಕೊಳ್ಳಿ. ಇದು ನೋಡಿ 13 ಉಂಡೆಗಳು ಆಗಿದೆ ಇದರಲ್ಲಿ. ಈಗ ಇದನ್ನು ಲಟ್ಟಿಸೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಮೈದಾ ಕಲಸಿರೋದ್ರಿಂದ ಸ್ವಲ್ಪ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಈ ಒಂದು ಕಣಕವನ್ನು ಈ ರೀತಿ ಮೈದಾ ಹಿಟ್ಟಲ್ಲಿ ಅದ್ದಿಕೊಳ್ಬೇಕು. ಗೋಧಿ ಹಿಟ್ಟು ಕಲಿಸ್ಕೊಂಡ್ರೆ ಗೋಧಿ ಹಿಟ್ಟನ್ನೇ ತಗೊಳ್ಬೋದು. ಈ ರೀತಿ ಸ್ವಲ್ಪ ಅಗಲಕ್ಕೆ ಮಾಡ್ಕೊಳ್ಳಿ. ಒಂಚೂರು ಇಷ್ಟು ಅಗಲ ಮಾಡಿಕೊಂಡ್ರೆ ಸಾಕು. ಆಮೇಲೆ ಹೂರಣದ ಉಂಡೆ ಈ ರೀತಿ ಮಧ್ಯಕ್ಕಿಟ್ಟು ಹೋಳಿಗೆಗೆ ನಾವೆಲ್ಲ ಯಾವ ರೀತಿ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮುಚ್ಚಬೇಕು ಇದನ್ನು. ಆಮೇಲೆ ಮೈದಾ ಹಿಟ್ಟಲ್ಲಿ ಇದನ್ನು ಅದ್ದಿ ಈ ರೀತಿ ಲಟ್ಟಿಸ್ಕೊಳ್ಬೇಕೀಗ. ತೆಳುವಾಗಿ ಬರುತ್ತೆ ಇದು. ಸೈಡಿಂದನೇ ಈ ರೀತಿ ಮಾಡ್ಕೊಳ್ತಾ ಹೋಗಿ. ಮಧ್ಯ ಮಧ್ಯೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊಳ್ತಾ ಬರಬೇಕು. ಈ ಥರ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಬರ್ದಿದ್ದವರು ಕೂಡ ಈ ರೀತಿ, ಇದರಲ್ಲಿ ಅಕ್ಕಿ ಹಿಟ್ಟಿನ ಅಂಶ ಜಾಸ್ತಿ ಇರೋದ್ರಿಂದ ಅಕ್ಕಿ ರೊಟ್ಟಿ ಥರ ಕೂಡ ನಾವು ಮಾಡ್ಕೊಳ್ಬೋದು ಇದನ್ನು. ಈಗ ನೋಡಿ ತೆಳ್ಳಗೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಬರ್ತಾ ಇದೆ ಕೈಯಲ್ಲಿ ನೋಡಿ. ಮಸಾಲೆ ಎಲ್ಲ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆಯಲ್ವ ಇದರಲ್ಲಿ. ಈಗ ಇದು ರೆಡಿಯಾಗಿದೆ. ಇನ್ನೊಂದು ಇದೇ ಥರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತೆಳ್ಳಕ್ಕೆ ನಾವು ಇದನ್ನು ಎಷ್ಟು ಅಗಲಕ್ಕೆ ಕೂಡ ಲಟ್ಟಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಕಾಯಿಸೋದು ತೋರಿಸ್ತೀನಿ. ತವಾ ಇಟ್ಟಿದ್ದೀನಿ, ಚೆನ್ನಾಗಿ ಬಿಸಿಯಾಗಿದೆ, ಹಾಕ್ತಾ ಇದ್ದೀನಿ. ಇದನ್ನು ನೀವು ಎಣ್ಣೆ ಹಾಕಿ ಅಂದರೆ ಎಣ್ಣೆ ಹಚ್ಚಿ ಕೂಡ ಇದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕಿಲ್ಲ, ಹಾಗೇ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿ ಮಾಡಿದರೆ ಇನ್ನಷ್ಟು ರುಚಿಯಾಗಿ ಬರುತ್ತೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಎರಡೂ ಕಡೆ ಈ ರೀತಿ ನೋಡಿ ಚೆನ್ನಾಗಿ ಕಲರ್ ಬರೋ ಥರ ಕಾಯಿಸ್ಕೊಳ್ಳಿ. ಈಗ ಇದು ಒಂದು ರೆಡಿಯಾಗಿದೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಹೂರಣಕ್ಕೆ ಹಾಕಿರುವ ಮಸಾಲೆ ನಾವು ತರಿಯಾಗಿ ರುಬ್ಬಿರೋದ್ರಿಂದ ಜೀರಿಗೆ ಎಲ್ಲ ಅರ್ಧಂಬರ್ಧ ಇರುತ್ತಲ್ಲ, ಅದರಿಂದಾಗಿ ಇದು ಜಾಸ್ತಿ ಉಬ್ಬೋದಿಲ್ಲ. ಸ್ವಲ್ಪ ಅಲ್ಲಲ್ಲಿ ಉಬ್ಬಿದಾಗೆ ಆಗುತ್ತೆ. ಆದರೆ ತುಂಬಾ ಸಾಫ್ಟಾಗಿ ಇರುತ್ತೆ ಮಾತ್ರ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ. ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಬೆಳಿಗ್ಗೆ ಮಾಡಿಟ್ರೆ ಸಂಜೆ ತನಕ ಇದು ಸಾಫ್ಟಾಗಿರುತ್ತೆ. ಟಿಫಿನ್ ಬಾಕ್ಸ್ಗೂ ಕೂಡ ಇದನ್ನು ನೀವು ತಗೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.